ಓಂ ನಮಃ ಶಿವಾಯ. ಶ್ರೀ ಗುರು ಬಸವಲಿಂಗಾಯ ನಮಃ. ಕಲ್ಯಾಣದ ಎಲ್ಲ ಬಸವಾದಿ ಶಿವಶರಣರಲ್ಲಿ ಶರಣಾರ್ಥಿಗಳನ್ನು ತಿಳಿಸುತ್ತಾ ಬಸವಾದಿ ಪ್ರಮತರೆಲ್ಲರನ್ನೂ ಕೂಡ ಸ್ಮರಿಸಿಕೊಂಡು ಎಲ್ಲ ಕಲ್ಯಾಣದ ಶರಣು ತಂದೆ ತಾಯಿಗಳ ಅಂತರಾತ್ಮಕ್ಕೆ ಶರಣೆಂದು ವಿಶ್ವಗುರು ಜಗಜ್ಯೋತಿ ವಿಶ್ವ ಸಾಂಸ್ಕೃತಿಕ ನಾಯಕ ಭಕ್ತಿ ಭಂಡಾರಿ ಆಧ್ಯಾತ್ಮಿಕ ಕ್ರಾಂತಿಕಾರಿ ಅಣ್ಣ ಬಸವಣ್ಣನವರನ್ನ ಎನ್ನ ಮಂದಿರದಲ್ಲಿ ಸ್ಮರಿಸಿಕೊಂಡು ಬಸವಾದಿ ಪ್ರಮತರ ಆದಿಯಾಗಿ ಎಲ್ಲ ಶಿವಶರಣರ ಆರಾಧ್ಯ ದೈವ ಏಕದೇವ ನಿರಾಕಾರ ಶಿವತಂದೆಯನ್ನ ಪರಮಧಾಮದಲ್ಲಿ ಸ್ಮೃತಿ ಮಾಡುತ್ತಾ ಈ ವಚನ ಮಂಥನವನ್ನ ಪ್ರತಿದಿನ ಆಲಿಸುತ್ತಾ ಬಂದಿರುವ ಮತ್ತು ಈ ದಿನದ ವಚನ ಮಂಥನ ಸತ್ಸಂಗದಲ್ಲಿ ಭಾಗವಹಿಸಿರುವ ಎಲ್ಲ ನನ್ನ ಶರಣು ತಂದೆ ತಾಯಿಗಳಿಗೆ ಶರಣಾರ್ಥಿಗಳು. ಈ ದಿನದ ವಚನ ಮಂಥನಕ್ಕೆ ಆಯ್ಕೆಯಾದ ವಚನ ಶೂನ್ಯ ಸಿಂಹಾಸನ ಪೀಠಾಧಿಪತಿಯಾಗಿರುವ ಅಲ್ಲಮ ಪ್ರಭುವಿನ ವಚನವಾಗಿದೆ. ಅಲ್ಲಮ ಪ್ರಭುಗಳ ವಚನ ಅದು ಕಬ್ಬಿಣದ ಕಡಲೆಯಂತೆ. ಆ ತುಟ್ಟ ತುದಿಯಲ್ಲಿ ನಿಂತು ಬರೆದಿರುವ ವಚನಗಳನ್ನು ಅರ್ಥ ಮಾಡಿಕೊಳ್ಳಬೇಕಂದ್ರೆ ಸ್ವಲ್ಪ ಆದರೂ ಅದನ್ನು ಅರ್ಥ ಆದರೂ ಮಾಡಿಕೊಂಡಿದ್ರೆ ಮಾತ್ರ ಅದು ಸಾಧ್ಯ. ಆ ಮಟ್ಟಕ್ಕೆ ಹೋಗಿ ಅಲ್ಲಿ ನಿಂತು ಅನುಭವಿಸಿಲ್ಲದಿದ್ದರೂ ಕೂಡ ಅಟ್ಲೀಸ್ಟ್ ಅದರ ಹತ್ತಿರಕ್ಕೆ ಅದರ ತಿಳುವಳಿಕೆಯನ್ನಾದರೂ ಪಡೆದಿದ್ದರೆ ಮಾತ್ರನೇ ಅವರ ವಚನಗಳ ತಂಟೆಗೆ ಸ್ವಲ್ಪ ಆದರೂ ಹೋಗುವ ಧೈರ್ಯ ಮಾಡಲಿಕ್ಕೆ ನಮಗೆ ಒಂದು ಧೈರ್ಯ ಬರುತ್ತೆ. ಹಾಗಂತ ಇದು ಯಾರಿಗೂ ವೇದ್ಯವಲ್ಲ, ಹಾಗೇನೂ ಇಲ್ಲ. ಯಾಕಂದರೆ ಅವರು ತುಟ್ಟ ತುದಿಯಲ್ಲಿ ನಿಂತು ಯಾವೆಲ್ಲ ಶ್ರೇಷ್ಠ ಉತ್ತುಂಗದ ಮಾತುಗಳನ್ನು ಹೇಳ್ತಾರೆಯೋ ಅದರ ಸ್ವಸ್ವರೂಪವೇ ನಾವೆಲ್ಲರೂ ಕೂಡ ಆಗಿದ್ದೇವೆ. ಆ ಸ್ವರೂಪದ ದರ್ಶನವನ್ನು ಅವರು ಮಾಡಿಕೊಂಡು ಹೇಳ್ತಾರೆ. ಆದರೆ ಅದೇ ನಾವಾಗಿದ್ದೀವಿ ಅಂತ ನಾವು ತಿಳ್ಕೊಂಡ್ರೆ ಆ ದರ್ಶನ ನಾವು ಕೂಡ ಮಾಡಬಹುದು. ಅದು ನಾವೆಲ್ಲರ ಅಂತರಾತ್ಮದ ಸ್ವಸ್ವರೂಪದ ಕುರಿತೇ ಮಾತಾಡಬೇಕು. ಬಿಟ್ಟರೆ ಆ ತುಟ್ಟ ತುದಿಯಲ್ಲಿ ಮತ್ತೇನು ಮಾತಾಡಲಿಕ್ಕೆ ಸಾಧ್ಯವೇ ಇಲ್ಲ. ಆಗಿರೋದ್ರಿಂದ ನಾವು ಕೂಡ ಒಂದಷ್ಟು ಪ್ರಯತ್ನಪಟ್ಟು ಏಕಾಗ್ರಗೊಂಡು ಅಂತರಾಳಕ್ಕೆ ಇಳಿದು ಸಾಕ್ಷಿಭೂತರಾಗಿ ಸರ್ವ ಸಂಪ್ರದಾಯಗಳ ಗಡಿಯನ್ನು ದಾಟಿ ಸತ್ಯ ಸಂಶೋಧನೆಯಲ್ಲಿ ಬಂದು ನಿಂತು ನೋಡಿದಾಗ ನಮಗೂ ಕೂಡ ದರ್ಶನ ಆಗಲಿಕ್ಕೆ ಸಾಧ್ಯತೆ ಇರುತ್ತೆ. ಹಾಗಾಗಿಯೇ ಇವತ್ತಿನ ವಚನ ಮಂಥನದ ವಚನವನ್ನು ನಾವು ಸಂಕ್ಷಿಪ್ತವಾಗಿ ಮಂಥನ ಮಾಡೋಣ. ಈ ದಿನದ ವಚನವಿದೆ: ಆದಿ ಆಧಾರವಿಲ್ಲದಂದು ಹಮ್ಮು ಬಿಮ್ಮುಗಳಿಲ್ಲದಂದು ಸುರಾಳ ನಿರಾಳವಿಲ್ಲದಂದು ಸಚರಾಚರವೆಲ್ಲ ರಚನೆಗೆ ಬಾರದಂದು ಗುಹೇಶ್ವರ ನಿಮ್ಮ ಶರಣನು ದನಯಿಸಿದನು. ಆದಿ ಆಧಾರವಿಲ್ಲದಂದು, ಆದಿ ಆಧಾರವಿಲ್ಲದಂದು ಹಮ್ಮು ಬಿಮ್ಮುಗಳಿಲ್ಲದಂದು, ಹಮ್ಮು ಬಿಮ್ಮುಗಳಿಲ್ಲದಂದು ಸುರಾಳ ನಿರಾಳವಿಲ್ಲದಂದು, ಸುರಾಳ ನಿರಾಳವಿಲ್ಲದಂದು ಸಚರಾಚರವೆಲ್ಲ
ರಚನೆಗೆ ಬಾರದಂದು, ಸಚರಾಚರವೆಲ್ಲ ರಚನೆಗೆ ಬಾರದಂದು ನಿಮ್ಮ ಶರಣನುದನಯಿಸಿದ ಗುಹೇಶ್ವರ ಅಂತ ಹೇಳ್ತಾರೆ. ಸುಚರಾಚರವೆಲ್ಲ ಉದಯಿಸದಂದು, ರಚನೆಗೆ ಬಾರದಂದು ಗುಹೇಶ್ವರ ನಿಮ್ಮ ಶರಣನುದನಯಿಸಿದಳು. ನಿಮ್ಮ ಶರಣರು ಯಾವಾಗ ಉದಯಿಸಿದ್ರು ಅಂದ್ರೆ ಅವತ್ತು ಅಂತ ಹೇಳ್ತಾರೆ. ಯಾವತ್ತು? ಯಾವ ಸಚರಾಚರವು ಕೂಡ ರಚನೆಗೆ ಇನ್ನೂ ಬಂದಿರಲಿಲ್ಲ. ಸುರಾಳ ನಿರಾಳಗಳು ಇರಲಿಲ್ಲ, ಹಮ್ಮು ಬಿಮ್ಮುಗಳು ಇಲ್ಲ, ಆಧಾರವಿಲ್ಲದಂದು, ಆದಿ ಆಧಾರವಿಲ್ಲದಂದು, ಎಲ್ಲದಕ್ಕೂ ಇಂದು ಅಥವಾ ಮುಂದು ನಿಮ್ಮ ಶರಣನುದಯಿಸಿದ ಅಂತ ಹೇಳ್ತಾರೆ. ಅಂದರೆ ಬಹಳ ಸಂಕ್ಷಿಪ್ತವಾಗಿದೆ, ಆದರೆ ಇದನ್ನು ನಾವು ಬಹಳ ಜಟಿಲ ಮಾಡಿಕೊಂಡ್ರೆ ಇದು ಜಟಿಲ. ಸತ್ಯ ಬೀಜವನ್ನು ಹಿಡುಕೊಂಡವರಿಗೆ ಇದು ಬಹಳ ಸರಳ. ವೃಕ್ಷದ ವಿಸ್ತಾರದಲ್ಲಿ ಹೋಗುವಾತನಿಗೆ, ಹಣ್ಣಿನಿಂದ ಬರುವಾತನಿಗೆ ಹಣ್ಣು, ತೊಟ್ಟು, ಕಾಯಿ, ಹೂವು, ಕಾಂಡ, ಬೇರು, ಬೀಜ ಅಂತ ಆಗುತ್ತೆ. ಆದರೆ ಅದೇ ಬೀಜದಿಂದ ಹೋಗುವಾತನಿಗೆ ಮೊದಲೇ ಬೀಜ ಸಿಕ್ಕಿಬಿಡುತ್ತೆ, ಸಾರ ಸಿಗತ್ತೆ, ಆಮೇಲೆ ವಿಸ್ತಾರ. ಸಾರ ಸಿಕ್ಕವನಿಗೆ ಇಡೀ ವೃಕ್ಷವನ್ನು ಅರ್ಥ ಮಾಡಿಕೊಳ್ಳುವುದು ಬಹಳ ಸುಲಭ. ವಿಸ್ತಾರದಲ್ಲಿರುವವನು ಸಾರಕ್ಕೆ ಬರುವುದು ಬಲು ಕಠಿಣ. ಇದೇ ಆಧ್ಯಾತ್ಮ. ಪ್ರಾಪಂಚಿಕರು ವಿಸ್ತಾರದಲ್ಲಿರುವವರು, ಜ್ಞಾನಿಗಳು ಅಥವಾ ಶರಣರು ಸಾರದಲ್ಲಿರುವವರು. ಏನು ಸಾರ? ಅದನ್ನು ಹೇಳ್ತಾರವರು ಒಂದು ವಚನದಲ್ಲಿ. ಮರದೊಳಗೆ ಮಂದಾಗ್ನಿಯ ಉರಿಯದಂತಿರಿಸಿದೆ, ನೊರೆಯಾಳೊಳಗೆ ತುಪ್ಪವ ಕಂಪಿಲ್ಲದಂತಿರಿಸಿದೆ, ಶರೀರದೊಳಗ ಆತ್ಮವ ಆರೂ ಕಾಣದಂತಿರಿಸಿದೆ, ನೀ ಬೆರೆಸಿದ ಭೇದಕ್ಕೆ ಬೆರಗಾದೆನಯ್ಯ ರಾಮನಾಥ. ಜೇಡರದಾಶಿಮಯ್ಯನವರು ಹೇಳ್ತಾರೆ. ಆತ್ಮದ ಕುರಿತು ಸ್ಪಷ್ಟ ಕಲ್ಪನೆ ಇತ್ತು ಶರಣರಿಗೆ. ಈ ಶರೀರ ಬೇರೆ ಆತ್ಮ ಬೇರೆ ಅನ್ನುವಂಥ ಕಲ್ಪನೆ ಸ್ಪಷ್ಟವಾಗಿತ್ತು ಶರಣರಿಗೆ. ಆತ್ಮದ ಧರ್ಮವೇ ಬೇರೆ, ಶರೀರದ ಧರ್ಮವೇ ಬೇರೆ ಅನ್ನುವಂಥ ಸ್ಪಷ್ಟತೆ ಇತ್ತು. ಗಡ್ಡ ಮೀಸೆ ಬಂದರೆ ಗಂಡೆಂಬರು, ಮೊಲೆಮುಡಿ ಬಂದರೆ ಹೆಣ್ಣೆಂಬರು, ಒಳಗೆ ಸುಳಿವ ಆತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ ಅಂತ ಅಕ್ಕ ಹೇಳ್ತಾಳೆ. ಅಂದ್ರೆ ಎಷ್ಟು ಸ್ಪಷ್ಟವಾಗಿತ್ತು. ಹೆಣ್ಣು ಗಂಡು ಎನ್ನುವ ಈ ಚರ್ಮದ ಒದಿಕೆ, ಮೂಳೆ ಮಾಂಸಗಳ ಒದಿಕೆ, ಈ ಶರೀರ, ಈ ಪಂಚತತ್ವಗಳಿಂದ ಆಗಿರುವಂಥ ಒದಿಕೆ ಇದು ಬೇರೆ. ಒಳಗಡೆ ಸುಳಿವ ಆತ್ಮ, ಯಾವುದು ಚೈತನ್ಯ ಇದೆ, ಯಾವುದು ಜಂಗಮ ಇದೆ, ಯಾವುದು ಲಿಂಗ ಸ್ವರೂಪ ಅಂತೀವಿ, ಅದನ್ನು ಆತ್ಮ ಅಂತ ಸ್ಪಷ್ಟವಾಗಿ ಬೆಳೆಸಿದ್ದಾರೆ. ಆಮೇಲೆ ವಿಸ್ತಾರದಲ್ಲಿ ಬೇರೆ ಬೇರೆ ಅನುಭವಕ್ಕೆ ನಾವು ಹೆಸರುಗಳನ್ನು ಕೊಟ್ಕೊಂಡಿದ್ದೀವಿ. ಮೂಲ ಅದು ಆತ್ಮ ಅನ್ನುವ ಸ್ಪಷ್ಟತೆಯನ್ನು ಅವರು ತಿಳ್ಕೊಂಡಿದ್ರು. ಒಳಗೆ ಸುಳಿವ ಆತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ ಅಂತ ಹೇಳ್ತಾರೆ. ಶರೀರದ ಬಗ್ಗೆ ದೇಹವೇ ದೇಗುಲ ಅಂತ ಬಸವಣ್ಣನವರು ಹೇಳ್ತಾರೆ. ನಾ ಏನು ಮಾಡಲಯ್ಯ, ಉಳ್ಳವರು ಶಿವಾಲಯವ ಮಾಡುವರು. ಎನ್ನ ದೇಹವೇ ದೇಗುಲ, ಎನ್ನ ಕಾಲೇ ಕಂಬ, ಎನ್ನ ಶಿರವೇವನ್ನ ಕಳಸವಯ್ಯ. ದೇಹಕ್ಕೆ ಅಷ್ಟು ಪ್ರಾಧಾನ್ಯತೆಯನ್ನು ಕೊಡುತ್ತಾರೆ. ಕಾರಣ ಏನು? ಯಾವ ಹಂತದಲ್ಲಿ ಹೇಳಿದ್ರು ಅದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಯಾವಾಗ 12ನೇ ಶತಮಾನದಲ್ಲಿ ಶಿವನನ್ನು ಆರಾಧಿಸಲಿಕ್ಕೆ, ಶಿವನನ್ನು ಪೂಜಿಸಲಿಕ್ಕೆ ಶಿವ ಮಂದಿರಗಳನ್ನು ಮಾಡಿಕೊಂಡಿದ್ರು. ಶಿವಾರಾಧನೆಯನ್ನ ಮಂದಿರದೊಳಗಡೆನೆ ಮಾಡಬೇಕಾಗಿತ್ತು. ಶಿವ ಪೂಜೆಯನ್ನ ಮಂದಿರದೊಳಗಡೆ ಮಾಡಬೇಕಾಗಿತ್ತು. ಅದು ಕೂಡ ಕೆಲವರು ಮಾತ್ರ ಮಾಡಲಿಕ್ಕೆ ಸಾಧ್ಯ ಅನ್ನುವಂತೆ ನಂಬಿಸಲಾಗಿತ್ತು. ಎಲ್ಲ ಶ್ರೇಷ್ಠರು ಕೂಡಿ, ಮೇಲ್ ಇರುವವರೆಲ್ಲರೂ ಕೂಡಿ
ಸುಂದರವಾದ ಮಂದಿರಗಳನ್ನು ಮಾಡಿ ಅಲ್ಲಿ ಶಿವನನ್ನ ಪ್ರತಿಷ್ಠಾಪಿಸಿ ಆತನ ಸ್ವರೂಪವನ್ನ, ನಿರಾಕಾರ ಸ್ವರೂಪವನ್ನ, ಲಿಂಗ ಸ್ವರೂಪವನ್ನ, ಜ್ಯೋತಿ ಸ್ವರೂಪವನ್ನ ಒಂದು ಪ್ರತಿಷ್ಠಾಪಿಸಿ ತಮ್ಮ ಭಕ್ತಿ ಭಾವನೆಗಳನ್ನು ಅದಕ್ಕೆ ಅರ್ಪಿಸಿ ಶಿವಪೂಜೆಯನ್ನು ಮಾಡುವಂಥ ಪದ್ಧತಿ ಅವತ್ತಿನ ದಿನಮಾನಗಳಲ್ಲಿ ಇತ್ತು. ಇದನ್ನು ನೋಡಿದ ಉಳಿದ ಜನಗಳೆಲ್ಲರೂ ಕೂಡ ಅಯ್ಯೋ ಇವರು ಶಿವಭಕ್ತರಾಗಿದ್ದಾರೆ, ಶಿವಪೂಜೆ ಮಾಡ್ತಾರೆ, ಶ್ರೇಷ್ಠ ಪ್ರಸಾದ ಮಾಡ್ತಾರೆ, ಶ್ರೇಷ್ಠ ಜೀವನ ಮಾಡ್ತಾರೆ, ಶ್ರೇಷ್ಠ ಕರ್ಮವನ್ನು ಮಾಡ್ತಾರೆ, ಎಷ್ಟು ಜನ್ಮದ ಪುಣ್ಯದಿಂದ ಇವರು ಪಡೆದುಕೊಂಡು ಈ ಭಾಗ್ಯವನ್ನು ಪಡೆದಿದ್ದಾರೆ, ಇದು ನಮಗೆ ಅಳವಲ್ಲ, ನಾವು ಶಿವಪೂಜೆಯನ್ನ ಮಾಡೋದೇ ಒಂದು ಅಪಚಾರ, ನಾವೆಲ್ಲ ಕೀಳಾಗಿ ಹುಟ್ಟಿರುವವರು, ಕೀಳು ಕೆಲಸಗಳನ್ನ ಮಾಡಲು ಹುಟ್ಟಿರುವವರು, ಕೀಳಾಗಿರುವುದನ್ನು ತಿನ್ನಲೆಂದೇ ಬದುಕಲೆಂದೇ ಹುಟ್ಟಿರುವವರು, ನಮಗೂ ಇವ್ರಿಗೂ ಎಲ್ಲಿಂದ ಎಲ್ಲಿ, ಅವರು ಬೇರೆ ಶ್ರೇಷ್ಠ, ನಾವು ತುಂಬಾ ಕನಿಷ್ಠ ಅನ್ನುವಂಥ ಮನಸ್ಥಿತಿ, ಹತ್ತಿರಕ್ಕೆ ಹೋಗದೇ ಇರುವಂಥ ಪರಿಸ್ಥಿತಿ, ಇದನ್ನ ಕಂಡು ಅಣ್ಣ ಬಸವಣ್ಣನವರ ಹೃದಯ ಮಮ್ಮಲ ಮರಗುತ್ತೆ. ಹುಟ್ಟಿದವನಿಗೆ ಸಾವು ನಿಶ್ಚಿತ, ಸತ್ತವನಿಗೆ ಹುಟ್ಟು ನಿಶ್ಚಿತ ಅಂತ ಹೇಳುವ ಇವರು ಶಿವನನ್ನ ಪೂಜೆ ಮಾಡಲಿಕ್ಕೆ ಹುಟ್ಟಿದವರಿಗೆಲ್ಲರಿಗೂ ಕೂಡ ಜನ್ಮಸಿದ್ಧ ಅಧಿಕಾರ ಇದ್ರೂ ಕೂಡ ಸೃಷ್ಟಿಯಲ್ಲಿರುವ ನಮಗೆಲ್ಲರಿಗೂ ಸೃಷ್ಟಿಕರ್ತ ಒಬ್ಬನೇ ಆತ ಶಿವ ಅಂತ ತಿಳಿದಿದ್ರೂ ಕೂಡ ಆತನನ್ನ ಪೂಜಿಸಲಿಕ್ಕೆ, ಅರ್ಚಿಸಲಿಕ್ಕೆ, ತಮ್ಮ ಭಾವನೆಗಳನ್ನು ಸಲ್ಲಿಸಲಿಕ್ಕೆ, ಶಿವಯೋಗ ಮಾಡಲಿಕ್ಕೆ ಇವರಿಗೆ ಬಿಟ್ಕೊಡ್ತಾ ಇಲ್ವಲ್ಲ. ಬಸವಣ್ಣನ ಉದ್ದೇಶ ಅದಾಗಿತ್ತು, ಹುಟ್ಟಿದ ಎಲ್ಲರೂ ಕೂಡ ಶಿವನಿಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕಾಗಿದೆ, ನಾವು ಶಿವಯೋಗವನ್ನ ಮಾಡಬೇಕಾಗಿದೆ, ಶಿವ ಸ್ಮರಣೆಯನ್ನ ಮಾಡಬೇಕಾಗಿದೆ, ಶಿವ ಪೂಜೆಯನ್ನ ಮಾಡಬೇಕಾಗಿದೆ. ಆದ್ರೆ ಇವ್ರನ್ನ ಮಂದಿರಕ್ಕೆ ಬಿಟ್ಕೊಳ್ಳಕ್ಕೆ ರೆಡಿ ಇಲ್ಲ. ಬಸವಣ್ಣ ಹೇಳಿದ್ರೇನು ಬಿಟ್ಟುಕೊಂಡು ಬಿಡುತ್ತಾರೇನು? ಬಸವಣ್ಣ ರಾಜನೂ ಅಲ್ಲ, ಹಾಗಿದ್ರೆ ಅದಕ್ಕೆ ಪರ್ಯಾಯವೇನು? ಹಾಗೆ ಉಟ್ಕೊಂಡಿದ್ದೆ ಇದು ಕಲ್ಪನೆ. ಯಾಕೆ ಯೋಚನೆ ಮಾಡ್ತೀರಪ್ಪ ನೀವು? ಅವರು ದೇವಸ್ಥಾನದಲ್ಲಿ ಬಿಟ್ಕೊಂಡಿಲ್ಲ ಅಂದ್ರೆ ಏನಾಯ್ತು? ಅಲ್ಲಿರುವಂತ ಜಡ ಮೂರ್ತಿಯನ್ನ ಜಡ ದೇಹದೊಳಗಡೆ ಅಥವಾ ಜಡ ಗುಡಿಯೊಳಗಡೆ ಅವರು ಪೂಜೆ ಮಾಡ್ಕೊಂಡು ಇರ್ಲಿ. ಒಂದಷ್ಟು ಭಗವಂತನಿಗೆ ನೋಡಪ್ಪ, ನಾನು ಬಡವ ಇದ್ದೀನಿ, ನನ್ನ ಕೈಲಿ ಅವ್ರಂಗೆಲ್ಲ ಗುಡಿ ಕಟ್ಟಕ್ ಆಗೋದಿಲ್ಲ, ಈ ದೇಹನ ದೇಗುಲ ಅಂತ ತಿಳ್ಕೊಂಡ್ಬಿಡ್ತೀನಿ, ಇದನ್ನ ಪ್ರಸಾದ ಕಾಯ ಅಂತ ಪರಿಶುದ್ಧವಾಗಿ ಮಾಡ್ಕೊಳ್ತೀನಿ, ನಿನಗರ್ಪಿಸಿ ನಾನು ಪ್ರಸಾದವನ್ನ ಸ್ವೀಕಾರ ಮಾಡಿ ಇದನ್ನ ಪರಿಶುದ್ಧ ಮಾಡ್ಕೊಳ್ತೀನಿ, ಇದನ್ನ ದೇಹ ಅಂತ ತಿಳ್ಕೊಳ್ಳದೆ ಇದನ್ನ ಮಣ್ಣು ಇನ್ನೇನೋ ಮತ್ತೇನೋ ಕರೆದ್ರಲ್ಲ ಅವ್ರ ತರ ನಾನು ಕರೀದೆ, ಇದಕ್ಕೊಂದಷ್ಟು ಗೌರವಯುತವಾಗಿ ನಾನು ದೇಗುಲ ಅಂತ ತಿಳಿದು ಇದನ್ನೊಂದು ಪುಣ್ಯಕ್ಷೇತ್ರ ಅಂತ ತಿಳ್ಕೊಂಡು ಇದರೊಳಗಡೆ ಸುಳಿಯುವ ಚೈತನ್ಯ ಆತ್ಮನೇ ಲಿಂಗ ಅಂತ ತಿಳಿದುಕೊಂಡು ನಿನ್ನ ಸ್ವರೂಪವೇ ನಾನು ಶಿವ ಸ್ವರೂಪ ಅಂತ ತಿಳಿದುಕೊಂಡು ನನ್ನಲ್ಲೇ ನಾನೇ ಪೂಜೆ ಮಾಡಿಕೊಳ್ತೇನಪ್ಪ, ನಾನು ಬಡವ ಇದ್ದೀನಿ, ಇದನ್ನೇ ನಡೆದಾಡುವ ದೇವಸ್ಥಾನ ಅಂದುಕೊಂಡ್ಬಿಡ್ತೀನಿ, ಇದರೊಳಗಡೆ ಇರುವ ಚೈತನ್ಯವೇ ನಿನ್ನ ಸ್ವರೂಪ, ಅದು ನೀನೇ ಅಂತ ಅನ್ಕೊಳ್ತೀನಿ. ಹಿಂಗಂತೂ ನಾನು ಮಾಡಕ್ಕೆ ಬರ್ತೈತಿ, ಇದು ಎಲ್ಲರಿಗೂ ಸಾಧ್ಯ ಆಗತ್ತ, ನಾವು ಹಿಂಗೆ ಮಾಡಣ್ರಿ ಅಂತ ಹೇಳಿ ಇವರಿಗೆ ಅಯ್ಯೋ ನಾವಂತ ದೊಡ್ಡ ದೊಡ್ಡ ಮಂದಿರಗಳಿಗೆ ಹೋಗಕ್ಕಾಗಲ್ವಲ್ಲ ಅನ್ನುವಂಥ ಖಿನ್ನತೆಯಿಂದ ಬೇಜಾರಿನಿಂದ ಹೊರಗಡೆ ತರಲಿಕ್ಕೆ ಇಂಥ ಒಂದು ಚಂದದ ವಚನವನ್ನು ಕೊಟ್ಟು ಎಲ್ಲರಿಗೂ ಆ ಸ್ಥೂಲ ದೇಗುಲಗಳ ಅಪೇಕ್ಷೆಯನ್ನು ಬೆಳೆಸಿದರು, ಅದರ ಹುಚ್ಚನ್ನು ಬೆಳೆಸಿದರು. ನೋಡಪ್ಪ, ಹಂಗೂ ನಮಗಿದು ಅರ್ಥನೇ ಆಗಲ್ರಿ. ಒಳಗೆ ನಾವು ಹೆಂಗೆ ತಿಳ್ಕೊಳ್ಬೇಕು? ಇದನ್ನ ದೇಹ ಅನ್ಕೊಳ್ತೀವಿ, ಒಳಗೆ ಏನೈತ್ರಿ, ಎಲ್ಲಿ ಐತ್ರಿ ಅದು? ಕಿಡ್ನಿ. ಅವತ್ತಿನ ಕಾಲಕ್ಕೆ ಇದನ್ನು ಗೊತ್ತಿರಲಿಲ್ಲ ಅನ್ಕೊಳ್ಳಿ. ಅಟ್ಲೀಸ್ಟ್ ಕೈ ಇದೆ, ಕಾಲಿದೆ, ಕಣ್ಣಿದೆ ನಂಬಬಹುದು, ಮನಸ್ಸಿದೆ, ಆದ್ರೆ ಅದು ಎಲ್ಲಿದೆ ಗೊತ್ತಿಲ್ಲ. ಮತ್ತೆ ಅದರೊಳಗಡೆ ಚೈತನ್ಯ ಆತ್ಮ ಅಂದ್ರೆ ನಮಗಿದು ಅರ್ಥ ಆಗೋ ಪದ್ಧತಿನೇ ಅಲ್ಲ, ಇದಕ್ಕೂ ನಮಗೂ ಸಂಬಂಧನೇ ಇಲ್ಲ, ನೀನು ಬೇಡ ಬಸವಣ್ಣ, ನಿನ್ನ ಸವಾಸನೂ ಬೇಡ ಅಂತ ಅನ್ಕೊಂಡ್ಬಿಡ್ತಿದ್ರು. ಇದು ಎಲ್ಲರಿಗೂ ಆಗೋ ಮಾತಲ್ಲ, ಅರ್ಥ ಆಗೋದಲ್ಲ. ಒಳಗಡೆ ಕಂಡದ್ದನ್ನೇ ಪೂಜಿಸೋದಕ್ಕೆ ಮುಟ್ಟೋದಕ್ಕೆ ಎದುರು ಮಂದಿ ನಾವು ಕಾಣದಿರುವುದನ್ನು ಪೂಜಿಸೋದಾದ್ರೆ ಹೇಗಪ್ಪ? ನೀನು ಶಾಣೆ ಇದ್ದೀನಿ, ಬುದ್ಧಿವಂತ ಇದ್ದೀನಿ, ನಿನಗೆ ಅರ್ಥ ಆಗಿಬಿಟ್ಟೈತಿ, ನಿನಗೆ ಒಳದು ಬಿಟ್ಟೈತಿ, ನಿನಗೆ ತಿಳಿದು ಬಿಟ್ಟೈತಿ, ನೀನು ಹೋಗ್ತೀಯಪ್ಪ ಮುಂದೆ. ನಮ್ಮ ಗತಿ ಏನು? ನಾವು ಇಲ್ಲೇ ದೇವಸ್ಥಾನಕ್ಕೆ ಬಿಟ್ಕೊಳೋದು ಇರ್ಲಿ, ಅಕಸ್ಮಾತ್ ನಮ್ಮ ನೆರಳು ದೇವಸ್ಥಾನದ ಮೇಲೆ ಬಿದ್ದರೆ ಭಯ ಪಡುವಂತ ಜನ ನಾವು. ಬಿಟ್ಟುಕೊಂಡ್ರೆ ನಾವು ಲಿಂಗದ ಹತ್ರ ಹೋಗಿ ನಿಂತ್ಕೊಳ್ಳಕ್ಕೂ ನಮಗೆ ತಾಕತ್ತಿಲ್ಲ, ಎದುರಿ ನಡಿಗೆ ಸತ್ತೋಗ್ತೀವಿ ನಾವು ಅಲ್ಲೇ, ಅಷ್ಟು ಭಯ ಇದೆ ನಮಗೆ ಭಗವಂತ ಅಂದ್ರೆ. ಇನ್ನು ಕಾಣದೇ ಇರೋದನ್ನ ಪೂಜಿಸೋದಿಲ್ಲಪ್ಪ,
ಕಂಡದ್ದನ್ನೇ ಪೂಜಿಸೋದಕ್ಕೆ ಅವ್ರು ಬಿಟ್ಕೊಳ್ಳದಿರೋ ನಮಗೆ ಭಯ ಪಡಿಸಿಟ್ಟಾಗ ನೀನು ಕಾಣದಿರನ್ನ ಪೂಜಿಸು ಅಂತ ಹೇಳಿದ್ರೆ ಇದು ನಮಗೆ ಅರ್ಥ ಆಗೋದಿಲ್ಲ ಅನ್ನುವಂಥ ಸಂದರ್ಭದಲ್ಲಿ ಮತ್ತೆ ಒಂದು ಕ್ರಿಯೆಗೆ ಅವ್ರನ್ನ ಹಚ್ಚಬೇಕು ಅನ್ನೋ ಕಾರಣಕ್ಕಾಗಿಯೇ ಅಷ್ಟು ದೊಡ್ಡ ಲಿಂಗವನ್ನು ಒತ್ಕೊಂಡು ಓಡಾಡೋಕ್ಕೂ ಆಗಲ್ಲ, ಸದಾ ಜೊತೆಗೆ ಇಟ್ಕೊಳ್ಳೋಕ್ಕೂ ಆಗಲ್ಲ. ಹಾಗಂತ ಹೇಳ್ಬಿಟ್ಟು ಇದ್ದಲ್ಲೇ ನಾವು ಪ್ರತಿನಿತ್ಯ ಅದನ್ನು ಮಾಡ್ತೀವಿ ಅನ್ನೋಕ್ಕೂ ಸಾಧ್ಯ ಇಲ್ಲ. ಸಂಚಾರದಲ್ಲಿ ಇರಬೇಕಾಗತ್ತೆ, ಎಲ್ಲೆಲ್ಲೋ ಹೋಗಬೇಕಾಗತ್ತೆ. ಆದರೆ ಶಿವಪೂಜೆ ಶಿವಯೋಗ ಮಾತ್ರ ತಪ್ಪದೆ ಆಗಬೇಕು ಅನ್ನೋ ಕಾರಣಕ್ಕೆ ಅದೇ ಲಿಂಗದ ರೂಪವನ್ನು ಚಿಕ್ಕದಾಗಿ ಮಾಡಿ ಇಷ್ಟ ಲಿಂಗವನ್ನು ಕೊಟ್ಟ ಅಣ್ಣ ಬಸವಣ್ಣ. ಅವರಾದ್ರೆ ಕಲ್ಲಿನಿಂದ ಕಟ್ಟಿದ ಗುಡಿ, ಕಲ್ಲಿನ ಮೇಲೆ ಕಲ್ಲನ್ನಿಟ್ಟು ಮಣ್ಣಿನ ಮೇಲೆ ಆ ಲಿಂಗವನ್ನು ಇಟ್ಟಿದ್ದಾರೆ. ಆದರೆ ನೀವು ಶ್ರೇಷ್ಠ ಜಡ ಜಂಗಮ ಸ್ವರೂಪವಾದ ಚೈತನ್ಯ ದೇಹದ ಅಂಗೈಯಲ್ಲಿಯೇ ನೀವು ಲಿಂಗವನ್ನು ಇಟ್ಕೊಳ್ಳಿ ಅಂತ ಹೇಳಿದರು. ಅದನ್ನು ನಿಮ್ಮ ಎದೆ ಮೇಲೆ ಕಟ್ಕೊಂಡು ಓಡಾಡಿ, ಅವರು ಗುಡಿಯಲ್ಲಿ ಇಟ್ಕೊಂಡು ದಿನಕ್ಕೊಂದು ಸಲ ಬಂದು ಹೋಗೋದು ಮಾಡಿದ್ರೆ ನೀವು ಜೊತೆಗೆ ತಿರುಗಿಕೊಂಡು ಓಡಾಡಬಹುದು ಅಂತ ಉರಿದುಂಬಿಸಿದರು. ಎಂಥ ಸಂಬಂಧವನ್ನ ಪರಿಕಲ್ಪನೆಯನ್ನು ತಂದುಕೊಟ್ಟರು ಒಬ್ಬ ಭಕ್ತ ಮತ್ತು ಭಗವಂತನ ಮಧ್ಯೆ. ಭಯ ಪಡುವಂಥದ್ದನ್ನ, ಭಕ್ತ ಅಂದ್ರೆ ಭಯ, ಭಗವಂತ ಅಂದ್ರೆ ಭಯ ಪಡುವಂಥ ಜನರನ್ನ, ಭಗವಂತ ಅಂದ್ರೆ ನನ್ನಪ್ಪ, ನನ್ನ ಒಡೆಯ, ನನ್ನ ಮಾಲೀಕ, ನನ್ನ ಪ್ರಾಣ, ನನ್ನ ಉಸಿರು ಅಂತ ಅದನ್ನ ಜೊತೆಯಲ್ಲೇ ಇಟ್ಟುಕೊಳ್ಳುವಂಥ ಅಂಗ ಸಂಗದ ಸಾಮರಸ್ಯವನ್ನ, ಅಂಗಲಿಂಗದ ಸಾಮರಸ್ಯವನ್ನ ಬೆಸೆಯುವಲ್ಲಿ ಈ ಇಷ್ಟಲಿಂಗ ಪವಿತ್ರವಾದಂಥ ಒಂದು ಕಾರ್ಯವನ್ನ ಮಾಡಿತ್ತು ಅವತ್ತು. ಹಾಗಾಗಿ ಇಷ್ಟಲಿಂಗವನ್ನ ಕೊಟ್ಟರು. ನೋಡ್ಪ ಅದನ್ನ ನೋಡ್ತಾ 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 ಇಡೀ ಶರೀರದಲ್ಲಿ ಎಲ್ಲ ಅಂಗಾಂಗಗಳಿಗಿಂತ ದೃಷ್ಟಿಯ ಅಂಗ ಶ್ರೇಷ್ಠ ಇರೋದ್ರಿಂದ ಆ ನೋಡುವ ನೋಟದಿಂದ ಪರಸ್ಪರ ವಾರ್ತಾಲಾಪ ಸಂಬಂಧ ಬೆಸಲಿಕ್ಕೆ ಸಾಧ್ಯ. ಒಬ್ಬರು ಮೂಕರು ಅವರು ಮಾತಾಡದೇ ಇದ್ರು ಅವ್ರ ಕಣ್ಣನ್ನು ನೋಡ್ಬಿಟ್ರೆ ಸಾಕು, ಆನಂದದಲ್ಲಿದ್ದಾರೆ, ಖುಷಿಯಲ್ಲಿದ್ದಾರೆ, ದುಃಖದಲ್ಲಿದ್ದಾರೆ ಅಂತ ನಮಗೆ ಹೆಂಗೆ ಅರ್ಥ ಆಗುತ್ತೋ ಅವರು ಅದನ್ನು ಹೇಳಬೇಕು ಅಂತ ಇಲ್ಲ. ಹಾಗೆ ನಾವು ದೃಷ್ಟಿಯನ್ನ ಮಾಡ್ತಾ ಮಾಡ್ತಾ ಲಿಂಗಯ್ಯನನ್ನು ನೋಡ್ತಾ 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 ಇದ್ದು ಬಿಟ್ರೆ ನಮ್ಮ ಭಾವನೆಗಳೆಲ್ಲವನ್ನೂ ಕೂಡ ಪರಮಾತ್ಮನಿಗೆ ಅರ್ಪಿಸಿದಂತಾಗತ್ತೆ. ನೀವು ದೃಷ್ಟಿಯನ್ನು ಪರಿಶುದ್ಧ ಮಾಡಿಕೊಳ್ತೀರಿ, ಅದರ ಜೊತೆಗೆ ಮನಸ್ಸು ಪರಿಶುದ್ಧ ಮಾಡಿಕೊಳ್ತೀರಿ, ಭಾವ ಪರಿಶುದ್ಧ ಮಾಡಿಕೊಳ್ತೀರಿ. ಆ ರೀತಿಯಾಗಿ ನೀವು ಕಾಣುವಂತೆ ಲಿಂಗವನ್ನು ಇಟ್ಟುಕೊಳ್ಳಿ. ಅದರ ಮೇಲೆ ಎಲ್ಲ ಅವರು ದಿನಸಿ ಆಗಿರುವಂಥ ಪತ್ರಿಯನ್ನ, ಹೂಗಳನ್ನ ಏರಿಸ್ತಾರೆ ಅವರೆಲ್ಲರೂ ಕೂಡ. ನೀವು ಅದು ಯಾವುದು ಬೇಡಪ್ಪ, ಅಷ್ಟು ಪ್ರತಿನಿತ್ಯ ನೀವು ಪೂಜೆಗೆ ಹೂವು ತರಬೇಕು ಅಂದ್ರೆ ಎಲ್ಲರಿಗೂ ಇದು ಅಸಾಧ್ಯವಾಗಿರುವಂಥದ್ದು. ಅವತ್ತಿನ ಆರ್ಥಿಕ ಪರಿಸ್ಥಿತಿಯಲ್ಲಿ ತುಂಬಾ ಕೆಳಮಟ್ಟದಲ್ಲಿರುವಂಥ ವರ್ಗದವರಿಗೂ ಕೂಡ ಇದು ನಿಲುಕಬೇಕು ಅಂತಾನೆ ಅವತ್ತೇ ಅವರು ಡಿಸೈಡ್ ಮಾಡಿದ್ರು. ಆಲ್ರೆಡಿ ಅದನ್ನು ಕೂಡ ಶಿವನಿಗೆ ಇಷ್ಟ ಅಂತ ಹೇಳ್ತಾನು ಬಂದಿದ್ರು, ಏಕೆ ಹೂವು ಅದು ಇದು ಅಂತ. ಆದರೆ ಹೇಳ್ತಾರೆ ಬಸವಣ್ಣದು ಯಾವುದು ಬೇಡ, ಒಂದು ಬಿಲ್ಪತ್ರಿ ಸಾಕಪ್ಪ ನಿನಗಿದ್ರೆ, ಅದನ್ನು ಇಡೋದು ಬೇಡ, ಇದ್ರೆ ಒಂದು ಹೂ ಇಡ್ರಿ, ಇಲ್ಲ ಅಂತಂದ್ರೆ ಇಲ್ಲ, ಕೈಯಲ್ಲಿ ದೃಷ್ಟಿ ಯೋಗವನ್ನು ಮಾಡ್ಕೊಳ್ಳಿ ಸಾಕು. ಮತ್ತು ಅವರೆಲ್ಲ ಗಂಧ ಹಚ್ಕೊಂಡು ಇಷ್ಟಿಷ್ಟಗಲ ಎಲ್ಲ ಗಂಧ ಬೆಳ್ಕೊಂಡು ಅಷ್ಟು ಚಂದದ ಹಾರಗಳನ್ನ ಹಾಕೊಂಡು ಅವರೊಬ್ಬ ಭಕ್ತ ಅಂದ್ರೆ ಅವ್ರು